ಅಶ್ವತಿ, ನಿಮ್ಮ ಮನೆಯಲ್ಲಿ ಕೇರಳದಲ್ಲಿ? ತಲಶ್ಶೇರಿ ಗೊತ್ತುಂಟು. ಇದು ಅದು ಎಂತ ಅದು ಕೊಟ್ಟಿಯೂರು ದೇವಸ್ಥಾನ ಎಷ್ಟು ದೂರ ಆಗ್ತದೆ? ಅದು 3 hours ಜರ್ನಿ ಇರ್ತದೆ. ನಾವು ಇನ್ನೊಂದ್ಸತಿ ಕರ್ಕೊಂಡು ಹೋಗು. ಹಾ, ನಾವು ರೆಡಿ. ರೇಖಾ ಯಾಕೆ? ಓಕೆ. ನಾನು ಸೀರಿಯಸ್ಲಿ ತಮಾಷೆ ಕೇಳಿದ್ದು, ಇವ್ರು ನೋಡಿದ್ರೆ ಬಾಬಾ ಅಂತ. ಬರೋಣ, ಹೋಗ್ತೀವೋ ಇಲ್ವೋ ನಂಗೆ ಗೊತ್ತಿಲ್ಲ. ಹೋದ್ರಂತೂ ಗಮ್ಮತ್ ಉರಾಯಿಸೋದೆ. ഹായ്, ഞാൻ എന്റെ വീട്ടിലേക്ക് എന്റെ ഫ്രണ്ട്സിനെ എല്ലാം കൂട്ടി, അതായത് കർണാടകയിലെ ഫ്രണ്ട്സിനെ മലയാളം ഒട്ടും അറിയില്ല എനിക്ക്, എന്നിട്ട് ഞാൻ കൂട്ടിയിട്ട് വീട്ടിലേക്ക് പോകുന്നുണ്ട്. ബാംഗ്ലൂർ ടു തലശ്ശേരി. ഇനി നമുക്ക് അവിടെയുള്ള വ്ലോഗൊക്കെ കാണാം. സെറ്റ് ആയിട്ടുണ്ട്. तू समझा? हाँ. नहीं, तू समझा नहीं. ಅದೇ ಅದೇ ಕವಿತಾ 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 ನಮ್ಮಮ್ಮ ನಮಸ್ತೆ ಅಮ್ಮ. ನಮಸ್ತೆ. ಸಾರಿ. ಕನ್ನಡದಲ್ಲಿ ಮಾತಾಡು, ನನಗೆ ಅರ್ಥ ಆಗುದಿಲ್ಲ. ನಾನು ತುಳುವಲ್ಲಿ ಮಾತಾಡುದು. ನಾನು ಕಣ್ಣ ಕಣ್ಣ ಮಾತಿಗೆ ಭಾಷೆಯೊಂದು ಏತಕ್ಕೆ ಇದ್ದಕ್ಕಿದ್ದ ಹಾಗೆ ಖುಷಿ ಕಣ್ತುಂಬಿದೆ. ತಲಶ್ಶೇರಿಯಿಂದ ದಕ್ಷಿಣ ಕಾಶಿ ಕಡೆಗೆ ನಾವು ಹೋಗ್ತಾ ಇದೀವಿ. ಇನ್ನೇನು ಆಲ್ಮೋಸ್ಟ್ 5 kilometers ಇದೆ. ಬಟ್ ಆ 5 kilometersಗೆ ನಾವು ಆಲ್ರೆಡಿ 1 hourಗಿಂತ ಜಾಸ್ತಿ ವೇಟ್ ಮಾಡಿದ್ದೀವಿ. ಎಕ್ಸೈಟ್ಮೆಂಟ್ ಇದೆ, ಬಟ್ ಹಂಗೆ ಹಸು ಆಗ್ತಿದೆ, ನಿದ್ರಿಂದ ಬರ್ತಾ ಇದೆ, ಟಯರ್ಡ್ ಆಗಿದೆ.
ನಾವಿವತ್ತು ಕೇರಳದ ಕಟ್ಟಿಯೂರಲ್ಲಿರುವಂತಹ ದಕ್ಷಿಣ ಕಾಶಿ ಟೆಂಪಲ್ ಗೆಲ್ಲ ಬಂದಿದ್ದೇವೆ. ಅಶ್ವದಿಯ ಊರು, ಅವಳು ಕರ್ಕೊಂಡು ಬಂದಿದ್ದಾಳೆ. ಈ ಪ್ಲೇಸ್ ಸೂಪರ್ ಆಗಿದೆ. ಸೂಪರ್ ಆಗಿದೆ ಅಂತ ಅನ್ಕೊಂಡಿರ್ಲಿಲ್ಲ, ಇದುವರೆಗೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ. ನದಿ ಮಧ್ಯೆ ಇರುವಂತಹ ದೇವಸ್ಥಾನ. ಹೋದ ತಕ್ಷಣ ಆನೆ ನೋಡಿದ್ವಿ. ಆನೆ ಟೆಂಪಲ್ ಸುತ್ತಾ ಇತ್ತು. ಮತ್ತೆ ಗೊತ್ತಾಯ್ತು 12 ಸುತ್ತು ಆನೆ ಆ ದೇವಸ್ಥಾನ ಸುತ್ತಬೇಕಂತೆ. ಏನಂತ ಹೇಳಿದ್ರೆ ವರ್ಷಕ್ಕೆ 1 ತಿಂಗಳು ಜಾತ್ರೆ ಆಗತ್ತೆ ಇಲ್ಲಿ. ಆದ್ರೆ ಬಾಕಿ ಟೈಮ್ ಅಲ್ಲಿ ಏನು ದೇವಸ್ಥಾನ ಅಥವಾ ಏನೋ ಇರಲ್ಲ. ಇಲ್ಲಿ ಸುತ್ತಿತ್ತಲ್ಲ ಆನೆ ಲಾಸ್ಟಿಗೆ ಆ ಗುಡ್ಸ್ಲನ್ನೆಲ್ಲ ಧ್ವಂಸ ಮಾಡಿ ಮತ್ತೆ ಈ ಟ್ರೈಬ್ಸ್ ಬಂದು ಇಲ್ಲಿ ವಾಸ ಇರ್ತಾರಂತೆ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ 2 ವೀಕ್ಸ್ ಲೇಡೀಸ್ ಬರ್ಲಿಕ್ಕಿಲ್ಲ, ಮತ್ತೆ ಲಾಸ್ಟ್ 2 ವೀಕ್ಸ್ ಇಲ್ಲಿಗೆ ಲೇಡೀಸ್ ಬರ್ಲಿಕ್ಕಿಲ್ಲ. ಹುಡುಗರು ಮಾತ್ರ ಶರ್ಟ್ ಹಾಕೊಂಡು ಹೋಗ್ಬೇಕು, ಬಾಡಿ ಪ್ರದರ್ಶನ. ಎಲ್ಲರಿಗೂ ನಮಸ್ಕಾರ. ನಾವು ನಿನ್ನೆ ವಿಸಿಟ್ ಮಾಡಿದ ಪ್ಲೇಸ್ ಕೇರಳದ ಕಣ್ಣೂರು ಜಿಲ್ಲೆಯ ಕೊಟ್ಟಿಯೂರು ಮಹಾದೇವ ದೇವಸ್ಥಾನ. ದಕ್ಷಿಣ ಭಾರತದ ಹೆಸರುವಾಸಿ ಶಿವ ದೇವಸ್ಥಾನ ಅದು. ಅಲ್ಲಿ 2 ದೇವಸ್ಥಾನ ಕಾಣಬಹುದು, ಒಂದು ಪಾರ್ವತಿ ದೇವಸ್ಥಾನ ಮತ್ತೊಂದು ಮಹಾದೇವ ದೇವಸ್ಥಾನ. ದಕ್ಷ ಯಾಗ ಮಾಡಬೇಕಾದ್ರೆ ಸತಿ ಆ ಯಾಗಕ್ಕೆ ಹಾರಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದಂತಹ ಸ್ಥಳ ಇದು. ತುಂಬಾನೇ ಡಿಫ್ರೆಂಟ್ ಆಗಿತ್ತು ಫೀಲಿಂಗ್. ಆ ವೈಬ್ ಮಾತ್ರ ವಂಡರ್ಫುಲ್. ಈ ವಿಡಿಯೋದಲ್ಲಿ ನೋಡಿ ಅದನ್ನ ಫೀಲ್ ಮಾಡೋಕ್ಕಾಗಲ್ಲ, ಬಟ್ ಅಲ್ಲಿ ವಾತಾವರಣ ಮಾತ್ರ ಸೋ ಫ್ಯಾಂಟಾಸ್ಟಿಕ್. ಮಳೆಯಲ್ಲಿ ನೆನೆದು ನಿನ್ನ ಜೊತೆಗೆ ಕುಣಿದು ದಿನ ಸಾಗಲಿ ಹೇಗೆ ಎಂದು ಮುಂದು ಕಾಮನ ಬಿಲ್ಲ ನಗುವ ನಿನ್ನಲ್ಲೇ ಸೆಳೆದು ನಿನ್ನಿಂದೆ ಬಂದ ಹುಚ್ಚ ನಾನು ಜಗದೊಳಗೆ ಎಲ್ಲಿರು ನೀ ಅರಸುವೆನಾ ನೀ ಸಿಗುವರೆಗೂ ಕಾದಿರುವೆ ಗೆಲುವಾಗಿ. ಅಪ್ಪಿತಪ್ಪಿ ನಿನ್ನ ಹೆಸರ ಕೇಳಿ ನಾನು ಬಾನು ಭೂಮಿ ಈಗ ತಬ್ಬಿಕೊಂಡಿದ್ದೇನು. ಅರೆ ನೀಲಿ ಮುಗಿಲ ಚಪ್ಪರದೊಳಗೆ ನಾನು ನೀನು ಸೇರುವ ಸಮಯ. ಮಗುವಾಗಿನ ನಿನ್ಮಡಿಲಲ್ಲೇ
ಕಣ್ಣಲ್ಲೇ ಮುದ್ದಾಡಿಸು ನಿನ್ನ ಕಂದನ ನಿನ್ನ ಪ್ರೀತಿಯ ನಿನ್ನ ಹೃದಯನ. Now we are singing Butterflies Run. Butterflies run. Butterfly, 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 butterfly. Where are you going? Where are you going? Where are you going? Where are you going? Out in a garden, out in a garden, out in a garden, out in a garden. Dancing, 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 dancing. Guys, ಕನ್ನಡದಲ್ಲೇ ಮಾತಾಡಿ. ಖುಷಿ ಆಡಿಯನ್ಸ್ ಸತ್ಯ ಖುಷಿ ಆಗ್ತಾರೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಕನ್ನಡ ಎಲ್ಲರೂ ನೋಡುವವರು ಕನ್ನಡದು. ನಾನು ಫಸ್ಟ್ ಅಲ್ಲ ಕನ್ನಡ ಮಲಯಾಳಂ ಮಿಕ್ಸ್ ಮಾಡಿ ಮಾತಾಡ. ಫಸ್ಟ್ ಎಲ್ಲ ಪ್ರಿಪೇರ್ ಆಗಿ ಈಗ ಮಾಡುವ. ಈಗ ನನಗೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ತುಂಬಾ ಖುಷಿ ಆಯ್ತು ಇವರೆಲ್ಲ ಒಟ್ಟಿಗೆ ಇಲ್ಲಿ ಬಂದಾಗ. ನನಗೆ ಮಾತಾಡೋಕೆ ಬರುದಿಲ್ಲ, ಅಷ್ಟು ಗೊತ್ತಿಲ್ಲ ಕನ್ನಡ. ಮಲಯಾಳದಲ್ಲಿ ಎಕ್ಸ್ಪ್ಲೇನ್ ಮಾಡುವ. എല്ലാരും വന്നിട്ട് എനിക്ക് ഭയങ്കര സന്തോഷമായി. എനക്ക് എന്റെ വീട്ടുകാർക്കുള്ള ഭയങ്കര സന്തോഷമായി. ആദ്യമായിട്ട് തന്നെ ഇവരപ്പം ഇങ്ങനെ ഒരു എൻജോയ്മെന്റ്. Thank you.
ರೈಲ್ವೆ ಸ್ಟೇಷನ್ ಅವರಿಗೆ എങ്ങനെയാ പഠിക്കുന്നത്? കോളേജ് എങ്ങനെയാ എനിക്ക് കല്യാണം കഴിച്ചിട്ട് പഠിക്കുന്നത്? Working, studying. She helping me. എനിക്ക് കണ്ടില്ല ചെക്കന ഓളെ കണ്ടില്ല നരന്ത് പോലത്തെ പെണ്ണ് പെണ്ണ് ഇവരെ പഠിപ്പിക്കുന്നു പണിയെടുത്തിട്ട് അത് എന്നെ പഠിപ്പിച്ച ಇದೀಗ ನಮ್ಮ 2 ದಿನದ ಜರ್ನಿ ಮುಗಿದು ಕೇರಳದಂಜಿ ಪೋದು ಬರ್ತ ಅವತ್ತಂದು ಇನ್ನು ಎಂಕ್ಲಿಗೆ ಎಕ್ಸಾಮ್ ಬೇತ ಉಂಡು ಆಂಡ್ ನಮ್ಮ ಜಾಲಿ ಮಲ್ತ ಓದು ಜನಮ್ಮ ಡೈರೆಕ್ಟ್ ಬೋದು ಎಕ್ಸಾಮ್ ಬರಬೇಕು ಬಕ ಎಂಚ ಅಂಡ ಖುಷಿ ಅಂಡ ನನ್ನ ಖುಷಿ ಅಂಡ ಬೋದು ಎಂಕ್ಲಿನ ಲೆತನ್ പോയനാഗ്ലേക്ക് ಖುಷಿ ಅಂಡ ಜಗತ್ತಿದಿ ನಮ್ಮ ತುಳು എന്തെന്നാ പറയുന്നത് തന്നെ എനിക്ക് അർത്ഥമാകുന്നില്ല ಓಕೆ ನಮ್ಮ ವಿಡಿಯೋ ಸ್ವಲ್ಪ ಎಂಡ್ ಅಪ್ ಮಾಡ್ಕೊಂಡಲ್ಲ ಜೈ ಮಹಿಷ್ಮತಿ Bye.